ನಿನ್ನೆಯ ತರಗತಿಯಲ್ಲಿ ನಾನು ಪೋಯೆಟ್ಸ್ ಆರ್ ದಿ ಅನ್ಅಕ್ನಾಲಜ್ಡ್ ಲೆಜಿಸ್ಲೇಚರ್ ಆಫ್ ದಿ ವರ್ಲ್ಡ್ ಅಂದರೆ ಈ ಕವಿಗಳು ಅನಧಿಕೃತ ಮತ್ತು ಅಂಗೀಕಾರವಲ್ಲದ ಒಂದು ಶಾಸನ ರಚನಾಕಾರರು ಎನ್ನುವ ಪ್ರಬಂಧದ ಬಗ್ಗೆ ಫಿಲಾಸಫಿಕಲ್ ಎಸ್ಸೆ ಡಿಸ್ಕಷನ್ ಮಾಡಿದ್ದೆ. ವಿಡಿಯೋ 1 ಅರ್ಧ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ಇವತ್ತು ವಿಡಿಯೋ 2 ಅಲ್ಲಿ ಭಾಳಷ್ಟು ಜನ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರಿ ವಿಡಿಯೋ 2 ಮಾಡಿ ಅಂತೇಳಿ. ಸೊ ನಿಮ್ಮ ಒಂದು ಕೋರಿಕೆ ಭಿನ್ನಹ ಮತ್ತು ಆ ಒಂದು ಆಗ್ರಹಕ್ಕೆ ಮಣಿದು ನಾನು ಆ ವಿಡಿಯೋ 2 ಅನ್ನು ಮಾಡ್ತಾಯಿದ್ದೀನಿ. ಫೈನ್. ಸೊ ಈಗ ಮುಂದುವರಿಸಿ ಭಾಗೋಣ. ವಚನ ಧರ್ಮ ಮತ್ತು ಶರಣ ಚಳವಳಿ. ಯಾವುದೇ ಎಸ್ಸೆ ಫಿಲಾಸಫಿಕಲ್ ಎಸ್ಸೆ ಬಂದರೂ ಸಹ ಇದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬರಿಬೇಡಿ. ಕರ್ನಾಟಕ ಅಂದರೆ ಶರಣ ಧರ್ಮ, ಕರ್ನಾಟಕ ಅಂದರೆ ವಚನ ಚಳವಳಿ. ಪ್ರಪಂಚದ ಯಾವುದೇ ಭಾಗದಲ್ಲಿ ಕಂಡು ಬರದಂತಹ ವಚನ ಧರ್ಮ ಕರ್ನಾಟಕದಲ್ಲಿ ಕಂಡು ಬಂದಿದೆ. ಆದ್ದರಿಂದ ಇದು ಬರೆದಾಗ ನಿಮ್ಮ ಉತ್ತರಗಳ ಮೌಲ್ಯ, ಸಾರ, ಸತ್ವ, ಸೌಂದರ್ಯ ಮತ್ತು ಸುಗಂಧ ಹೆಚ್ಚಾಗುತ್ತೆ ಅನ್ನೋದು ನನ್ನ ಭಾವ. ಶರಣರು ಮೂಲತಃ ಕವಿಗಳು ಅಲ್ಲ, ಆದರೆ ಅವರೊಳಗೆ ಕವಿಹೃದಯ ಇದ್ದ ಕಾರಣ ವಚನಗಳಲ್ಲಿ ಕವಿತ್ವ ಮತ್ತು ಕಾವ್ಯದ ಶಕ್ತಿ ತುಂಬಿಕೊಂಡಿದೆ. ಓಕೆ. ಜನಬದುಕಲೆಂದೇ ಬರೆದಂತಹ ಈ ಸಾಹಿತ್ಯದಲ್ಲಿ ಸಮತೆ, ಸಮಾನತೆ, ಸ್ವಾತಂತ್ರ್ಯ, ಸಹಬಾಳ್ವೆ ಮತ್ತು ಸಹಕಾರದ ತತ್ವಗಳು ಅಂತರ್ಗತವಾಗಿವೆ. ಸೊ ವಚನಗಳು ಅವು ನೀತಿಗಳಲ್ಲ, ಆದರೆ ಇಂದಿನ ಸಂವಿಧಾನ ಸಹ ಅಲ್ಲಿಂದ ಪ್ರೇರೇಪಣೆಗೊಂಡಿದೆ. ಸೊ ಮೊನ್ನೆ G20 ಸಮ್ಮೇಳನ ನಡೆದಾಗ ನಮ್ಮ ಅನುಭವ ಮಂಟಪದಿಂದ ಪ್ರೇರೇಪಣೆಗೊಂಡು ಮಾನ್ಯ ಪ್ರಧಾನಿಯವರು ಏನು ಮಾಡ್ತಾರೆ, ಭಾರತ ಮಂಟಪ ಎನ್ನುವ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಅದು ಅನುಭವ ಮಂಟಪದಿಂದ ಪ್ರೇರೇಪಣೆ ಆಗಿದ್ದು. ಸೊ ಹೀಗೆ ಒಂದು ಸಂಸತ್ತು, ಒಂದು ಪ್ರಜಾಪ್ರಭುತ್ವ ಸರ್ಕಾರ ತನ್ನ ಸ್ಫೂರ್ತಿಯನ್ನು ಈ ವಚನ ಚಳವಳಿಯಲ್ಲಿ ಕಂಡುಕೊಳ್ತದೆ. ಅಂದರೆ ನಮಗೆ ಬಸವಣ್ಣನವರೇ ಮುಖ್ಯಮಂತ್ರಿ, ತದನಂತರದಲ್ಲಿ ಜೇಡರ ದಾಸಿಮಯ್ಯ ಉಪಮುಖ್ಯಮಂತ್ರಿ, ತದನಂತರದ ಅಲ್ಲಮ ಪ್ರಭುಗಳು ಮಂತ್ರಿಗಳು, ಅಕ್ಕಮಹಾದೇವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಎಂದೇಳಿ ನಾವು ಭಾವಿಸಬಹುದು. ಓಕೆ. ದೆನ್ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎನ್ನುವ ಬಸವಣ್ಣನವರ ಮಾತು ಇಂದು IPC ಕಾನೂನಾಗಿ ಕಂಡುಬರ್ತಿದೆ. ಅದೇ ರೀತಿ ಶರಣ ಚಳವಳಿ ಪ್ರತಿಪಾದಿಸಿದಂತಹ ದಾಸೋಹ ಪರಿಕಲ್ಪನೆ ಇಂದು ಆಹಾರದ ಹಕ್ಕು ಕಾಯ್ದೆ 2013, ಪಡಿತರ ಆಹಾರ, ಮಧ್ಯಾಹ್ನದ ಬಿಸಿಯೂಟ ಯೋಜನೆಗಳ ರೂಪದಲ್ಲಿ ಕಂಡುಬರುತ್ತದೆ. ಸೊ ನಮಗೆ ಪಂಚ ಗ್ಯಾರಂಟಿಗಳಲ್ಲಿ ಕಂಡುಬರುತ್ತೆ. ಸೊ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಒಂದು ಕಥೆಯನ್ನು ಹೇಳಿದ್ದೆ. ಪಂಚ ಗ್ಯಾರಂಟಿ ಯೋಜನೆ. ಸೊ ಈ ಪಂಚ ಗ್ಯಾರಂಟಿ ಯೋಜನೆ ಸಂಪೂರ್ಣವಾದ ಪ್ರಬಂಧ 125 ಮಾರ್ಕ್ಸಿಗೆ ಈ ಎಸ್ಸೆ ಪೇಯ್ಡ್ ಗ್ರೂಪಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಪೇಯ್ಡ್ ಗ್ರೂಪ್ ಅವರು ಯಾರು ನೋಡಿಲ್ವೋ ಆ ಒಂದು ಪೇಯ್ಡ್ ಗ್ರೂಪಲ್ಲಿ ಹೋಗಿ ತಾವು ಆ ಪೂರ್ಣ ಪ್ರಬಂಧವನ್ನು ಸಂಪೂರ್ಣವಾಗಿ ಜೀರ್ಣಿಸ್ಕೊಂಡು ನೀವೊಂದು ಬರಿಬೇಕಾಗತ್ತೆ. ಏನಕ್ಕೆ ಅಂತಂದರೆ ಎಕ್ಸಾಮ್ ಬರೆಯೋರು ನೀವು. ಸೊ ಈ ನಿಟ್ಟಿನಲ್ಲಿ ಅದನ್ನು ಜೀರ್ಣಿಸ್ಕೊಂಡು ನೀವು ಅದನ್ನು ನಿಮ್ಮದೇ ಪದದ ಭಾಷೆಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಕಂಠಪಾಠ ಹಾಕುವ ಪ್ರಯತ್ನಕ್ಕೆ ಹೋಗಬೇಡಿ. ನಿಮ್ಮದೇ ಭಾವ ಮತ್ತು ಭಾಷೆಯಲ್ಲಿ ಅದನ್ನು ಜೀರ್ಣಿಸಿಕೊಂಡು ಅದನ್ನು ನಿಮ್ಮದೇ ಪದಗಳಲ್ಲಿ ತಂದಾಗ ಅದಕ್ಕೊಂದು ಆ ಒಂದು ಆರ್ಗ್ಯಾನಿಕ್, ಆ ಸಾವಯವ ಒಂದು ಲಕ್ಷಣ ಕಂಡುಬರುತ್ತೆ ಅನ್ನೋದು ನನ್ನ ಭಾವ. ಓಕೆ. ನೆಕ್ಸ್ಟ್, ಕಾಯಕ ತತ್ವವನ್ನು ಪ್ರತಿಪಾದನೆ ಮಾಡುವ ವಚನಗಳ ಆಶಯ ಇಂದಿನ ಶಾಸಕರಿಗೆ ಪ್ರೇರೇಪಣೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಕೆಲಸದ ಹಕ್ಕು ಆರ್ಟಿಕಲ್ 41 DPSP. ಸೊ ಈಗ ನಾನು ಒಂದು ಕಿವಿಮಾತು ಮೇನ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ, ಸೊ ನಿಮಗೆ ಐ ಈಲ್ಡಿಂಗ್ ಟಾಪಿಕ್ಸ್ ಅಂದರೆ ಪ್ರತಿಯೊಂದು ಪೇಪರಿಂದ ಐ ಈಲ್ಡಿಂಗ್ ಟಾಪಿಕ್ಸ್ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾವ ಪೇಪರ್ ಬೇಕು ಐ ಈಲ್ಡಿಂಗ್ ಟಾಪಿಕ್ಸ್ ಅಂತೇಳಿ. ಒಂದಂತೂ ಸತ್ಯ, ಈ ಪ್ರಶ್ನೆ ಪತ್ರಿಕೆಗೆ ನೀವು ಹೊಸಬರು. ಪ್ರಶ್ನೆ ಪತ್ರಿಕೆ ಆರಂಭವಾಗಿದ್ದು ನೀವು ಹುಟ್ಟೋಕ್ಕಿಂತ ಮುಂಚೆ. ಪ್ರಶ್ನೆ ಪತ್ರಿಕೆ ಈಗಲೂ ಇದೆ. ನೆಕ್ಸ್ಟ್ ನಿಮ್ಮ ಮುಂದಿನ ತಲೆಮಾರು ಪರೀಕ್ಷೆ ಬರೆದ್ರು ಅದೇ DPSP ಕೇಳ್ತಾರೆ, ಅದೇ ಪಾರ್ಲಿಮೆಂಟು, ಅದೇ ಗಾಂಧೀಜಿ, ಚೇಂಜ್ ಆಗಲ್ಲ. ಸೊ ಆದ್ದರಿಂದ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ನಾಡಿ ಮಿಡಿತ ಅರ್ಥ ಮಾಡಿಕೊಂಡಾಗ ಈ ಪರೀಕ್ಷೆ ಬರೆಯುವುದು ಮತ್ತು ಪಾಸಾಗುವುದು ಅತ್ಯಂತ ಸುಲಭದ ವಿಚಾರ. ಇದು ನಾನು ನಿಮ್ಮನ್ನು ಅತಿಶಯವಾಗಿ ಹೇಳ್ತಾ ಇಲ್ಲ, ಇದು ನಾನು ಕಂಡುಕೊಂಡಂತಹ ಸತ್ಯ. ಆದ ಕಾರಣದಿಂದ ನಾನು ಪ್ರತಿ ಬಾರಿ ಮೇನ್ಸ್ ಬರೆದಾಗಲೂ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೆ. ನಾನು ಫೇಲ್ ಆಗ್ತಿದ್ದು ನಾಟ್ ಬಿಕಾಸ್ ಆಫ್ ಮೈ ಮೇನ್ ಸ್ಕೋರ್, ಬಿಕಾಸ್ ಆಫ್ ಮೈ ಇಂಟರ್ವ್ಯೂ ಸ್ಕೋರ್. ಅದರಲ್ಲಿ ಭಾಳಷ್ಟು ಅಂಶಗಳು ನಿಮಗೆಲ್ಲ ಗೊತ್ತಿರುತ್ತೆ. ಫೈನ್, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಈ ನಿಟ್ಟಿನಲ್ಲಿ ತಾವು DPSP ಪ್ರಿಯಾಂಬಲ್ಲು, ತದನಂತರದಲ್ಲಿ ಸುಪ್ರೀಂ ಕೋರ್ಟ್ ವಿತ್ ಆರ್ಟಿಕಲ್ 129, 131, 132, ಸೊ ವಿತ್ ಆರ್ಟಿಕಲ್ಸ್ ಎಲ್ಲವನ್ನು ನೆನ್ಪಿಟ್ಟಾಗ ನಿಮಗೆ ಅತ್ಯಂತ ಹೆಚ್ಚು ಅಂಕಗಳು ಬರ್ತವೆ. ಅವರೇ ಸ್ಕೋರನ್ನು ತೆಗೆಯೋಕೆ ಹೋಗಬೇಡಿ. ನೀವು ಇಂಟ್ರ್ಯೂಗೆ ಹೋಗಿ ಬರ್ತೀರಾ, ಮತ್ತೆ ಹಿಂದಕ್ಕೆ ಬರ್ತೀರಾ, ಅದರಿಂದ ಏನು ಲಾಭ ಇಲ್ಲ. ಸೊ ನಮ್ಮಂತಹ ಒಂದು ಗುರುಗಳಿಂದ ನೀವೇನಾಗ್ಬೋದು, ಅಯ್ಯೋ ಪಾಪ ಅಂತ ಅನಿಸ್ಕೋಬೋದು. ಸಮಾಜ ನೀವು ಕೇಳ್ತಕ್ಕಂಥದ್ದು ಎರಡೇ, ಒಂದು ಸೋಲ ಇಲ್ಲ ಗೆಲುವ ಅಂತ ಕೇಳ್ತದೆ. ಓಕೆ. ಲಿಂಗ ಸಮಾನತೆಯನ್ನು ಬೋಧಿಸುವ ಶರಣರು ಮೊಲೆ ಮುಡಿ ಬಂದರೆ ಗಂಟೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ. ಜೇಡರ ದಾಸಿಮಯ್ಯ ಈ ಮಾತು ಹೇಳ್ತಾರೆ. ಓಕೆ. ತದನಂತರದಲ್ಲಿ ಸಂವಿಧಾನದ 14ರಿಂದ 18ನೇ ವಿಧಿಗಳು ಲಿಂಗ ಸಮಾನತೆಯನ್ನು ಸಾರುತ್ತಿದ್ದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಂಡುಬರುತ್ತಿದೆ. ಫೈನ್. ಹೊಲಸು ತಿಂಬುವವನೇ ವಲಯ,
ಕೊಲ್ಲುವವ ನೇಮಾದಿಗ ಎಂದು ವೈಚಾರಿಕ ನೆಲೆಯಲ್ಲಿ ಜಾತಿಯನ್ನು ವಿಶ್ಲೇಷಿಸಿದ ಬಸವಣ್ಣವರು ಅಸ್ಪೃಶ್ಯತೆಯನ್ನು ನಿರಾಕರಣೆ ಮಾಡಿದ್ದಾರೆ. ಈ ಅಂಶವೇ ಭಾರತೀಯ ಸಂವಿಧಾನದ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ನಿರಾಕರಣೆಗೆ ಸ್ಫೂರ್ತಿಯಾಗಿದೆ. ನೋಡಿ, ಬಸವಣ್ಣನವರ ವಚನಗಳನ್ನು ನಾವು ಸಂವಿಧಾನಕ್ಕೆ ನಾನೇನು ಮಾಡಿದ್ದೀನಿ, ಆ ಒಂದು ತೌಲನಿಕ ಅಧ್ಯಯನ ಮಾಡಿದ್ದೀನಿ. ಈ ತೌಲನಿಕ ಅಧ್ಯಯನದಿಂದ ನಿಮಗೆ ಹೆಚ್ಚು ಅಂಕಗಳು ಬರುತ್ತವೆ. ಸೊ ನೀವು ಈ ರೀತಿ ಅಧ್ಯಯನ ಮಾಡಬೇಕು. ಒಂದು ನಮ್ಮ ಬಸವಣ್ಣನವರ ಸಿದ್ಧಾಂತ ಏನಪ್ಪ ಅಂದರೆ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ. ಕಾರ್ಲ್ ಮಾರ್ಕ್ಸ್ ಅವರು ರಕ್ತ ಸಹಿತ ಕ್ರಾಂತಿ, ಆದರೆ ಬಸವಣ್ಣನವರು ರಕ್ತರಹಿತ ಕ್ರಾಂತಿ. ಸೊ ಡಿಗ್ನಿಟಿ ಆಫ್ ಲೇಬರ್ ಅಂತ ಕಾರ್ಲ್ ಮಾರ್ಕ್ಸ್ ತನ್ನ ತತ್ವವನ್ನು ಪ್ರತಿಪಾದನೆ ಮಾಡ್ತಾನೆ. ಸೊ ಅದು ಡಿಗ್ನಿಟಿ ಆಫ್ ಲೇಬರು ನಮ್ಮ ವಚನ ಧರ್ಮದಲ್ಲಿ ಏನಾಗಿದೆ, ಕಾಯಕ ತತ್ವವಾಗಿ ಪರಿವರ್ತನೆಯಾಗಿದೆ. ಹೀಗೆ ವಚನಗಳನ್ನು ಸಂವಿಧಾನಕ್ಕೆ, ಐತಿಹಾಸಿಕ ಘಟನೆಗಳನ್ನು ಪ್ರಸ್ತುತ ನೆಲೆಯಲ್ಲಿ ನೀವೇನಾದರೂ ಹೊಂದಾಣಿಕೆ ಒಂದು ಮಾಡಿ ಕಂಪ್ಯಾರಿಟಿವ್ ಮಾಡಿ ಬರೆದಾಗ ಖಂಡಿತ ಬರೆದಿಟ್ಟುಕೊಳ್ಳಿ, ನೀವು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ತೀರಾ. ಎಸ್ಸೆಯಲ್ಲಿ ಹೋಗಿ ಯಾವುದೋ ರೀತಿಯಲ್ಲಿ ಹಳೆ ಕಾಲದ ಎಸ್ಸೆಗಳನ್ನು ಬರೆಯೋಕ್ಕೆ ಹೋಗಬೇಡಿ. ಹೊಸ ಕಾಲ, ಹೊಸ ನೀರು, ಹೊಸ ಹರಿದಿದೆ. ಸೊ ಅದು ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ ಈ ಮಾದರಿಯ ಬರವಣಿಗೆ. ಓಕೆ, ನೆಕ್ಸ್ಟ್ ದಾಸ ಸಾಹಿತ್ಯ. ಈಜಬೇಕು ಇದ್ದು ಜಯಿಸಬೇಕು ಎನ್ನುವ ಪುರಂದರದಾಸರ ಮಾತು ಬದುಕಿನ ಸವಾಲುಗಳನ್ನು ಕೆಚ್ಚದೆಯಿಂದ ಎದುರಿಸಬೇಕೆಂದೇಳಿದರೆ ಜಲವೇ ಸಕಲ ಕುಲಕ್ಕೆ ತಾಯಿಲೆ ಎನ್ನುವ ಕನಕದಾಸರ ಮಾತು ಜಾತಿಯ ತರತಮ ಧೋರಣೆಗಳನ್ನು ಖಂಡಿಸುತ್ತಾ ಸಮಾನತೆಯ ಆಶಯವನ್ನು ತುಡಿಯುವಂತೆ ಮಾಡುತ್ತದೆ. ಸೊ ನೋಡಿ, ಈಜಬೇಕು ಇದ್ದು ಜಯಿಸಬೇಕು, ಇದು ಪುರಂದರದಾಸರು ಹೇಳಿದ್ದು 16ನೇ ಶತಮಾನದಲ್ಲಿ. ಇವತ್ತು 21ನೇ ಶತಮಾನ, ಸುಮಾರು 5 ಶತಮಾನಗಳು ಕಳೆದರೂ ಸಹ ನಮಗೆ ಇದೊಂದು ರೀತಿಯಲ್ಲಿ ಆದ್ಯವಾದಂತಹ ಲೈನ್ ಆಗಿದೆ. ನಮಗೆಲ್ಲರೂ ಇದನ್ನು ಆದ್ಯಾಹಾರ ಮಾಡ್ಕೋಬೇಕು, ಇದನ್ನು ಅನುಭವಿಸಬೇಕು, ಇದನ್ನು ಜೀರ್ಣಿಸ್ಕೋಬೇಕು, ಇದನ್ನು ಪಾಲನೆ ಮಾಡಬೇಕು. ಬಹಳಷ್ಟು ಸಂದರ್ಭದಲ್ಲಿ ಯಾವುದೋ ಸಣ್ಣ ಪುಟ್ಟ ರೀಸನ್ಗೆ ಆತ್ಮಹತ್ಯೆ ಮಾಡಿಕೊಂಡಂಥ ಸನ್ನಿವೇಶಗಳು ನಮ್ಮ ಕಣ್ಣ ಎದುರುಗಡೆ ಮುಂದೆ ಹೋಗ್ತಾ ಇದ್ದೀವಿ. ನೀವೆಲ್ಲ ನೋಡ್ಬೋದು, ಪ್ರಖ್ಯಾತ ಬಾಲಿವುಡ್ ನಟ ಅವರು ತುಂಬ ಅತ್ಯಂತ ಹೆಚ್ಚು ಫಿಲಮಲ್ಲಿ ಇದಾದರೂ ಸಹ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊತಾರೆ. ಸೊ ಅವ್ರಿಗೆಲ್ಲ ಇಂಥ ಲೈನ್ಗಳು ಓದಬೇಕು. ಈಜಬೇಕು ಇದ್ದು ಜಯಿಸಬೇಕು ಅಂತಂದಾಗ ಏನಾಗುತ್ತೆ, ಆ ಬದುಕಿನಲ್ಲಿ ಒಂದು ಹೊಸ ಆಶಾಕಿರಣ, ಭರವಸೆ ಮತ್ತು ಆ ಒಂದು ಕೆಚ್ಚದೆ ಛಲಗಾರಿಕೆ ಅವರಲ್ಲಿ ಬರುತ್ತೆ. ಫೈನ್. ನೆಕ್ಸ್ಟ್ ಆಧುನಿಕ ಚಿಂತನೆಗಳು. ಆಧುನಿಕ ಚಿಂತನೆಗಳಲ್ಲಿ ಏನು ಬಂದೆವಪ್ಪ, ನಾನೇನು ಮಾಡಿದ್ದೀನಿ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಪಂಪ, ರನ್ನ. ನೆಕ್ಸ್ಟು ಮೊದಲು ರೊಟ್ಟಿತ, ನಂತರ ಬೆಣ್ಣೆತ, ನಂತರ ನಿನ್ನ ಕವಿತಾ ಎನ್ನುವ ಬೇಂದ್ರವರ ಮಾತು ಮೊದಲ ಊಟ ನಂತರ ಪಾಠ ಎನ್ನುವ ವಾಸ್ತವತೆ ನೀಡುತ್ತೆ. ಅಂದರೆ ಮೊದಲು ರೊಟ್ಟಿ ಕೊಡು, ಆಮೇಲೆ ಅದಕ್ಕೆ ಜೊತೆಗೆ ಬೆಣ್ಣೆ ಕೊಡು, ಆಮೇಲೆ ನಿನ್ನ ಕವಿತೆಯನ್ನು ಹೇಳುವಂತಕ್ಕಂತಹ ಚಿಂತನೆಗಳಿದೆಯಲ್ಲ, ಇದು ಸಹ ಏನು ಹೇಳಿದೆ, ಇದೊಂದು ರೀತಿಯಲ್ಲಿ ನೀತಿಯಾಗಿ ಕಂಡುಬರುತ್ತೆ. ಅದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಹಸಿದವನಿಗೆ ಆ ಅನ್ನದ ರೂಪದಲ್ಲಿ ದೇವರು ಕಾಣ್ತಾನೆ ಹೊರತು ಅವರಿಗೆ ನೀವು ನಿಮ್ಮ ತತ್ವಬೋಧನೆಗಳನ್ನು ಹೇಳಕ್ಕೆ ಹೋಗಬೇಡಿ. ದರಿದ್ರ ದೇವೋಭವ, ದಲಿತ ದೇವೋಭವ ಆಗಬೇಕಂತ ಹೇಳ್ತಾರೆ. ಸೊ ಅದೇ ರೀತಿ ನಾನು ಬಡವಿ ಅವನು ಬಡವ ಒಲವೇ ನಮ್ಮ ಬದುಕು ಎನ್ನುವ ಕವಿತೆ ಆರ್ಥಿಕವಾಗಿ ಬಡತನದಿದ್ದರೂ ಪ್ರೀತಿಯಲ್ಲಿ ಬಡತನ ಇರಬಾರದು ಎನ್ನುವ ಆಶಯ ಹೊಂದಿದೆ. ನನಗೆ ಬಹಳಷ್ಟು ಬಾರಿ ನೋಡ್ತಾ ಇದ್ದೀನಿ, ಈಗೆಲ್ಲ ಯಾವ ಕಾಲಪ್ಪ ಅಂತಂದರೆ ವಿಚ್ಛೇದನಗಳ ಕಾಲ. ಬಹಳಷ್ಟು ಕ್ರಿಕೆಟಿಗರು, ತದನಂತರ ಸಿನಿಮಾ ನಟರು, ಬಹುತೇಕ ವಿಭಿನ್ನ ಫೀಲ್ಡಲ್ಲಿರ್ತಕ್ಕಂಥವ್ರು ಒಬ್ರಿಗೊಬ್ಬರು ಅನ್ಫಾಲೋ ಮಾಡ್ತಾರೆ, ಫೋಟೋಶೂಟ್ ಮಾಡ್ತಾವ್ರೆ. ಫಸ್ಟು ಫೋಟೋಶೂಟಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮದುವೆ, ಭರ್ಜರಿ ಮದುವೆ, ಅದಾದ ನಂತರದಲ್ಲಿ ರಿಯಾಲಿಟಿ ಶೋಗಳಲ್ಲಿ ಸಾಂಗ್ ಆಡ್ತವ್ರೆ, ತದನಂತರದಲ್ಲಿ ಫುಲ್ಲು ಫೇಮಸ್ ಆಗ್ತವ್ರೆ, ಆಮೇಲೆ ಸಡನ್ನಾಗಿ ಇವ್ರನ್ನ ಫಾಲೋ ಮಾಡೋದು, ಇವ್ರನ್ನ ಫಾಲೋ ಮಾಡೋದು, ಡೈವರ್ಸ್ ಆಗೋದು. ಸೊ ಇದಕ್ಕೆ ಟ್ರೋಲ್ ಆಗೋದು ಆಗ್ತಕ್ಕಂಥ ನೋಡ್ಬೋದು. ನಾನು ವಿಚ್ಛೇದನ ಆಗೋದು ತಪ್ಪು ಅಂತಲ್ಲ. ಸೊ ನಮಗೆ ಇಲ್ಲಿ ಆರ್ಥಿಕ ಬಡತನವಿಲ್ಲ, ಆದರೆ ಬಡತನ ಇರೋದು ಪ್ರೀತಿಯ ಬಡತನವಿದೆ. ಸೊ ದ ರಾ ಬೇಂದ್ರೆಯವರ ಮಾತು ಈಗಿನ ಕಾಲದಲ್ಲಿ ಅನೇಕ ಕ್ರಿಕೆಟಿಗರು, ಸಿನಿಮಾ ನಟರು ವಿಚ್ಛೇದನಕ್ಕೆ ಒಳಗಾಗ್ತಿದ್ದಾರೆ. ಬಹುಶಃ ವಿಚ್ಛೇದನ ಒಂದು ಉತ್ತಮ ನಡೆ ಇರಬಹುದು, ಆದರೆ ವಿಚ್ಛೇದನದಿಂದಲೇ ಪರಿಹಾರ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಸಮಾಜಕ್ಕೆ ಕೊಂಡುಕೊಳ್ಳಬೇಕಾಗಿದೆ. ಒಂದಿಷ್ಟು ತಾಳ್ಮೆ, ಒಂದಿಷ್ಟು ಅನುಸರಿಸಿಕೊಂಡು ಹೋಗುವಂತಹ ಕ್ರಮ ಬಂದಿಲ್ಲ. ಅದಕ್ಕೆ ಈಗ ಎಲ್ರಿಗೂ ಈ ಮಾತು ಬೇಕಾಗಿದೆ. ನಾನು ಬಡವಿ ಅವನು ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡವದನು ಅದಕ್ಕೂ ಇದಕ್ಕೂ ಎದಕ್ಕೂ ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗ ಗೊತ್ತು ತೋಳುಗಳಿಗೆ ತೋಳು ಬಂದು ಕೆನ್ನೆ ತುಂಬ ಮುತ್ತು ಅಂದರೆ ನೋಡಿ, ಇದು ಬದುಕಿನಲ್ಲಿ ರಸಾನುಭವವನ್ನು ತಂದುಕೊಡ್ತಕ್ಕಂತಹ ಒಂದು ಪದ್ಯ. ಇಂತಹ ರಸಾನುಭವವನ್ನು ತಂದುಕೊಡ್ತಕ್ಕಂತಹ ಪ್ರೀತಿಯ ಚಿಲುಮೆಯನ್ನು ಚಿಮ್ಮಿಸುವಂತಹ ಪದ್ಯಗಳು ನಮ್ಮ ಬಾಳಿಗೆ ಬೆಳಕಾಗಬೇಕು ಅಂತಕ್ಕಂಥದ್ದನ್ನು ನೋಡಿ. ನಮಗೆ ಈಗ ಕರಪ್ಷನ್ ಆ್ಯಕ್ಟ್ ಗೊತ್ತಿದೆ, ದೆನ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ ಗೊತ್ತಿದೆ, ಅವೆಲ್ಲವೂ ಗೊತ್ತಿದೆ, ಆದರೆ ಅವು ಏನು ಹೇಳ್ತಾವೆ ಅಂತ ಗೊತ್ತಿಲ್ಲ. ಆದರೆ ಈ ಕವಿತೆಗಳು, ಕಥೆಗಳು, ಕಾದಂಬರಿಗಳು, ಚುಟುಕುಗಳು, ಪ್ರಬಂಧಗಳು ನಮ್ಮ ಮಸ್ತಕದಲ್ಲಿ ಅಚ್ಚಳಿಯದಂತೆ ಉಳಿದುಕೊಂಡಿರುವುದನ್ನು ನಾವು ನೋಡ್ಬೋದು. ಕಾರಂತರ ಚೋಮನದುಡಿ ಕಾದಂಬರಿ ಜಾತಿ ಕಾರಣದಿಂದ ಒಲವನ್ನು ಉಳುಮೆ ಮಾಡುವ ಯೋಗ್ಯತೆಯನ್ನು ಕಳೆದುಕೊಳ್ಳುವ ಚೋಮನ ಹೀನಾಯ ಸ್ಥಿತಿಯನ್ನು ಹೇಳಿದರೆ ದೇವನೂರು ಮಹಾದೇವರ ಒಡಲಾಳ ದಲಿತರ ಹಸಿವಿನ ಆಳವನ್ನು ಸಂವೇದಿಸುತ್ತದೆ. ನಮಗೆ KSL ಸಿಲೆಬಸ್ಸಲ್ಲಿದೆ, KSಲ್ಲಿ ಮೇನ್ಸಲ್ಲಿ ದೇವರಾಜ ಅರಸು ಅವರ ಸುಧಾರಣೆಗಳು, ಅವರ ಭೂ ಸುಧಾರಣೆಗಳು ಮತ್ತು ಅವರು ಕಂಡುಕೊಂಡಂತಹ ಒಂದು
ದಲಿತ ವರ್ಗ ಮತ್ತು ಹಿಂದುಳಿದ ವರ್ಗಗಳು ಕಂಡುಕೊಂಡಂತಹ ಒಂದು ಪ್ರೋಗ್ರಾಮ್ಸ್ ಇದಾವಲ್ಲ. ಸೊ ದೇವರಾಜ್ ಅರಸು ಅವರಿಗೆ ಪ್ರೇರೇಪಣೆಯಾಗಿದೆ ಚೋಮನದುಡಿಯಲ್ಲಿ ಚೋಮ ದಲಿತ ವ್ಯಕ್ತಿ. ಅವನಿಗೆ ತನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಆಸೆ, ನಾನು ನನ್ನ ಒಡೆತನದಲ್ಲಿ ಭೂಮಿಯನ್ನು ಉಳುಮೆ ಮಾಡಬೇಕು, ಬರೀ ಗೇಣಿ ಮಾಡಿ 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 ಸಾಕಾಗಿದೆ ನನಗೆ. ಕೇಳ್ತಾರೆ ಆವಾಗ ಹೋಗಿ, ಅವನು ಈ ಬ್ರಾಹ್ಮಣರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಅಲ್ಲಿರ್ತಕ್ಕಂತಹ ಚೋಮನ ವಯಸ್ಸಿನಿಂದ ಕಡಿಮೆ ಇರತಕ್ಕಂತಹ ಯುವಕ ತುಂಬ ಉದಾರವಾದಿಯಾಗಿರ್ತಾನೆ, ತುಂಬ ಆಧುನಿಕ ಚಿಂತನೆ ಮತ್ತು ಸಂವಿಧಾನದ ಆಶಯಗಳನ್ನು ಹೊಂದಿರ್ತಾನೆ. ಮಾಡ್ಬೋದು ಚೋಮ ಅಂತ ಹೇಳ್ತಾರೆ. ಆದರೆ ಚೋಮನ ಓನರ್ ಓನರ್ ಇದ್ದಾರೆ, ಓನರ್ನ ತಾಯಿನ ಕೇಳ್ತಾನೆ ಚೋಮ, ಅಮ್ಮವ್ರೆ ನನಗೆ ಜೀವನದಲ್ಲಿ ಒಂದೇ ಒಂದು ಆಸೆ ಇದೆ, ನಾನು ಹೊಲ ಉಳುಮೆ ಮಾಡಬೇಕು, ಬರೀ ನಿಮ್ಮ ಮನೆಯಲ್ಲಿ ಆಳಾಗಿ ದುಡಿತಾ ಇದ್ದೀನಿ ಅಂತ ಅಂದಾಗ, ಅಯ್ಯೋ ನೀನು ದುಡಿಬೇಕಾ ಅಂತ ಆಶ್ಚರ್ಯದಿಂದ ಹೇಳ್ತಾರೆ. ಅಂದರೆ ಈ ಒಂದು ತಲೆಮಾರುಗಳಿಂದ ಐತಿಹಾಸಿಕ, ಸಾಮಾಜಿಕ, ಧಾರ್ಮಿಕ ಶೋಷಣೆಗೊಳಗಾದಂತಹ ಸಮುದಾಯ, ಉಳುಮೆ ಮಾಡ್ತಕ್ಕಂಥ ಸಮುದಾಯ, ಭೂ ಒಡೆತನ ಇಲ್ಲ ಅಂತಕ್ಕಂತಹ ಅಂಶ ಈ ಕಾದಂಬರಿ ದೇವರಾಜ್ ಅರಸು ಅವರಿಗೆ ಪ್ರೇರೇಪಣೆಯಾಗಿ ಅವರು ಉಳುವವನೇ ಭೂ ಒಡೆಯ ಅಂತಹ ಒಂದು ಕಾರ್ಯಕ್ರಮ ತರ್ತಾರೆ. ನೋಡಿ, ಇಂಥ ಅಂಶಗಳನ್ನು ಬರೆದಾಗ ನಮಗೇನಾಗುತ್ತೆ ನೋಡಿ, ಒಂದು ಕಾರಂತರು ಏನು ಮಾಡಿದರು, ದೇವರಾಜ್ ಅರಸಿಗೆ ಪ್ರೇರೇಪಣೆ ಆಗ್ತಾರೆ. ಸೊ ದೇವರಾಜ್ ಅರಸರು MLA CM ಆಗಿದ್ರು. ಆ CMಗೆ ಪ್ರೇರೇಪಣೆ ಮಾಡಿದಂತಹ ಕವಿ ಕಾರಂತರು ನಮಗೆ ಅವರು ಮಹಾ CM ಆಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಈ ಸಂಕಷ್ಟಗಳನ್ನು ಹೇಳುತ್ತಲೇ ಸುಧಾರಣೆಗಳ ಆಶಯವನ್ನು ಕಾದಂಬರಿಗಳು ಹೇಳುತ್ತವೆ. ಚೋಮನದುಡಿಯ ಆಶಯವೇ ಭೂ ಸುಧಾರಣೆಗಳಲ್ಲಿ ಕಂಡುಬರುತ್ತದೆ, ನಾನು ನಿಮಗೆ ಹೇಳಿದ್ದೀನಿ. ತದನಂತರದಲ್ಲಿ ಕಟ್ಟುವೆವು ಹೊಸನಾಡೊಂದನ ರಸದ ಬೀಡೊಂದನ ಎನ್ನುವ ಅಡಿಗರ ಮಾತು ಸಂಕಲ್ಪದ ಧ್ಯೇಯ ಹೊಂದಿದೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ಸದಾಶಯ ಹೊಂದಿರುವ ಕುವೆಂಪುರ ಮಾತು ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ವಿಶ್ವ ಮಾನವ ಹಕ್ಕುಗಳಿಗೆ ಸಂವಾದಿಯಾಗಿ ಕಂಡುಬರ್ತದೆ. ವಿಶ್ವ ಮಾನವ ಹಕ್ಕುಗಳು ಎಲ್ಲವೂ ಇದನ್ನು ಹೇಳಿದವು. ಸೊ ಸಹಕಾರ, ಸೌಹಾರ್ದತೆ, ಸಂಬಂಧ, ಅತ್ಯುತ್ತಮಗಳನ್ನು ನೀವು ಚೆನ್ನಾಗಿ ಬದುಕಿಕೊಂಡು ಹೋಗಿ ಅಂತ ಹೇಳ್ತಾ ಇದೆ. ಅವನ್ನೆಲ್ಲವನ್ನೂ ಆಲ್ರೆಡಿ ನಮ್ಮ ಕವಿಗಳು ತಮ್ಮ ಕತೆ, ಕವನ, ಕಾದಂಬರಿಗಳಲ್ಲಿ ಪ್ರಕಟಿಸಿ ಹೋಗಿದ್ದಾರೆ. ಕವಿಗಳು ಅಧಿಕೃತ ಶಾಸಕರು. ಇಲ್ಲಿವರೆಗೆ ಏನು ಮಾಡಿದೆ ನಾನು ನೋಡಿ, ಹೆಚ್ಚು ಡೈಮೆನ್ಷನ್ಸ್, ಇಲ್ಲಿವರೆಗೂ ಒಂದು ಡೈಮೆನ್ಷನ್, ಈಗ ಇನ್ನೊಂದು ಡೈಮೆನ್ಷನ್ ಕೊಟ್ಟಿದೆ. ಇದೇ ಡೈಮೆನ್ಷನಲ್ಲಿ ನಾನು ಪೂರ್ತಿಯಾಗಿ ಹೋದಾಗ ಮೌಲ್ಯಮಾಪಕರಿಗೆ ಏಕತಾನತೆ ಉಂಟಾಗಿ ನಿಮಗೆ ಕಡಿಮೆ ಮಾರ್ಕ್ಸ್ ಅಂತ ಹೇಳ್ತಾರೆ. ಹೆಚ್ಚು ಆಯಾಮಗಳು ಇದ್ದರೆ ಹೆಚ್ಚು ಅಂಕಗಳು. ಇದು ಪ್ರಬಂಧದ ಮೂಲ ಸೂತ್ರ. ಈ ಸೂತ್ರವನ್ನು ಯಾರು ಮರಿತೇವರೋ ಅವರು ಹೆಚ್ಚು ಅಂಕಗಳು ಪಡೆಯೋಕ್ಕಾಗಲ್ಲ. ನೆಕ್ಸ್ಟು ಪ್ರಬಂಧ ಏನು ಹೇಳುತ್ತೆ ಅದೇ ಚೌಕಟ್ಟಿನಲ್ಲಿ ನಿಮ್ಮ ಪ್ರಯಾಣ ಇರಬೇಕು ಹೊರತು ಪ್ರಬಂಧದಿಂದ ಆಚೆ ಹೋದಾಗ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಅಂಕಗಳು ಬರುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ತಾವು ಪ್ರಬಂಧವನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಬೇಡಿ. ಓಕೆ, ಕವಿಗಳು ಅವರು ಅಧಿಕೃತ ಶಾಸಕರು, ಅಂದರೆ ಉಲ್ಟಾ ಹೋಗ್ತಿದ್ದೀನಿ. ಇಲ್ಲಿವರೆಗೂ ನಾನು ಅನಧಿಕೃತ ಅಂತ ಹೇಳ್ತಿದ್ದೆ, ಈಗ ಅಧಿಕೃತ ಅಂತ ಹೇಳಿದ್ದೀನಿ. ಕವಿಗಳ ಶ್ರೇಷ್ಠ ಚಿಂತನೆಯ ಮಹತ್ವ ಅರಿತಂತಹ ಭಾರತೀಯ ಸಂವಿಧಾನ ರಚನಾಕಾರರು ರಾಜ್ಯಸಭೆಯಲ್ಲಿ ಅವರ ಪಾಲ್ಗೊಳ್ಳುವಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ನಾನು ಮತ್ತೆ ಅಗೇನ್ ಸಂವಿಧಾನಕ್ಕೆ ಬಂದೆ. ನನಗೆ ಸಂವಿಧಾನವನ್ನು ಬಿಟ್ಟು ಹೋಗಬಾರ್ದು. ಏನಕ್ಕಂತಂದರೆ ಸಂವಿಧಾನ ನಮ್ಮ ಮೂಲ ಗ್ರಂಥ ಆಗಿದೆ. ಸಂವಿಧಾನ ಬರೆದ್ರೆ ಹೆಚ್ಚು ಅಂಕಗಳು ಬರ್ತವೆ. ಆದ ಕಾರಣ ಹಿಂದಿ ಕವಿ ಗುಲ್ಜಾರ್ ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಗುಲ್ಜಾರ್ ಅವರಿಗೆ ನೋಬೆಲ್ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಬಂದಿರಬಹುದು, ನೋಡಬಹುದು. ಗುಲ್ಜಾರ್ ಹೇಳ್ತಾರೆ ಒಂದು ಮಾತು, ಬದುಕು ಅಂದರೆ ಏನು? ಒಂದು ಕನಸು ಮುರಿದಾಗ ಮತ್ತೊಂದು ಕನಸನ್ನು ಕಟ್ಟಿಕೊಂಡು ಬಾಳುವುದೇ ಬದುಕು ಅಂತ ಹೇಳ್ತಾರೆ ಗುಲ್ಜಾರ್ ಅವರು. ಇವರು ನೋಡಿ, ಹಿಂದೂ ಆದರೆ ಇವರಿಗೆ ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಉರ್ದು ಸಾಹಿತ್ಯದಲ್ಲಿ. ಇದು ನಮ್ಮ ಭಾರತೀಯ ಸಾಹಿತ್ಯ ಒಂದು ಭಾರತೀಯ ಸಾಹಿತ್ಯ ಸಂಸ್ಕೃತಿ ಮತ್ತು ಅಸ್ಮಿತೆಯ ಪ್ರತೀಕವಾಗಿ ಕಂಡುಬರ್ತಾರೆ. ಓಕೆ, ವಿಧಾನ ಪರಿಷತ್ನಲ್ಲಿ ದಲಿತ ಕವಿ ಸಿದ್ಧಲಿಂಗಯ್ಯ ಸಹ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಸದನದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಓಕೆ, ಸೊ ಸಿದ್ಧಲಿಂಗಯ್ಯವರು ಇಂದು ರಾಜಕೀಯದಲ್ಲಿ ಅಪರಾಧೀಕರಣ, ಹಣಬಲ, ತೋಳ್ಬಲ ಮತ್ತು ಜಾತಿ ಬಲದ ಪ್ರಭಾವ ಇರುವುದರಿಂದ ಅನೇಕ ಕವಿಗಳು ರಾಜಕೀಯದಿಂದ ದೂರ ಸರಿಯುತ್ತಿರುವುದು ಆತಂಕದ ಬೆಳವಣಿಗೆಗೆ ಕಾರಣವಾಗಿದೆ. ಅದಕ್ಕೆ ಬೀಚಿಯವರು ಹೇಳ್ತಾರೆ, ಬೀಚಿಯವರು ನೋಡಿ, ನೀವು ಅವ್ರು ಹೇಳ್ತಕ್ಕಂಥ ಮಾತನ್ನು ನಾನು ಇಲ್ಲಿ ಯಥಾವತ್ತಾಗಿ ಹೇಳ್ತೀನಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಅಡ್ಡಿ, ಆತಂಕ, ತೊಂದರೆ ಅಥವಾ ತಪ್ಪಾದರೆ ನೀವು ಬೀಚಿಯವ್ರ ಮೇಲೆ ಕೇಸ್ ಹಾಕ್ಬೋದು. ಇವತ್ತು ರಾಜಕೀಯ ಅಂತಕ್ಕಂಥದ್ದು ಏನಾಗ್ಬಿಟ್ಟಿದೆ, ಮೂರು ಬಿಟ್ಟವರು ಮಾತ್ರ ರಾಜಕೀಯಕ್ಕೆ ಹೋಗ್ಬೇಕು. ಏನಕ್ಕೆ ಅಂತಂದರೆ ವೈಯಕ್ತಿಕ ದಳಗಳು ಕಂಡು ಬರ್ತವೆ, ಹಣಬಲ, ತೋಳ್ಬಲ, ರೌಡಿಗಳಾಗಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಬೀಚಿಯವರು ಒಂದು ಜೋಕನ್ನು ಮಾಡ್ತಾರೆ. ಎಮ್ಮೆಗೂ ಮತ್ತು MLAಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ಎಮ್ಮೆ ಅದೇನು ತಿರುಗಾಡ್ಕೊಂಡು ಮೇಯ್ದರೆ MLA ನಿಂತಲ್ಲೇ ಮೇಯ್ತಾನೆ ಅಂತ ಹೇಳ್ತಾರೆ ಬೀಚಿಯವರು. ಸೊ ಅದು ಬಹುಶಃ ಆ ಕಾಲದ ವ್ಯಂಗ್ಯನೋ ಈ ಕಾಲದ ವ್ಯಂಗ್ಯನೋ ಗೊತ್ತಿಲ್ಲ. ಹೀಗೆ ಕವಿಗಳು, ಸತ್ಯವಂತರು, ಪ್ರಾಮಾಣಿಕರು, ಮಧ್ಯಮ ವರ್ಗದವರು ಇವತ್ತು ರಾಜಕೀಯದಿಂದ ದೂರ ಹೋಗ್ತಿರ್ತಕ್ಕಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಏನು ಹೇಳಿದೆ ಅಂತಂದರೆ, ಒಂದು ರೆಕಮೆಂಡೇಶನ್ ಮಾಡಿದೆ, ಯಾರು ಗಂಭೀರ ಅಪರಾಧದ ಹಿನ್ನೆಲೆ ಹೊಂದಿ ಶಿಕ್ಷೆಗೊಳಗಾಗಿರ್ತಾರೋ ಅವ್ರನ್ನ ಪರ್ಮನೆಂಟಾಗಿ ಬ್ಯಾನ್ ಮಾಡಿಬಿಡಿ, ಅವರು ಇರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಆ ಒಂದು ಇದು ಬಂದರೆ, ಆ ಒಂದು ಶಿಫಾರಸು ಜಾರಿಗೆ ಬಂದರೆ ರಾಜಕೀಯದಲ್ಲಿ ಅಪರಾಧೀಕರಣ ಕಡಿಮೆ ಆಗ್ಬೋದು ಅನ್ನೋದು ಒಂದು ಚಿಂತನೆ ನಡೀತಾ ಇದೆ.
ಕೆಲವೊಮ್ಮೆ ಕಟು ಸತ್ಯ ಹೇಳಿದ್ದಕ್ಕೆ ಕವಿಗಳು ಚಿಂತಕರು ಸಾವಿನ ಮನೆಗೆ ಹೋಗಿದ್ದನ್ನು ನೋಡಬಹುದು. ಉದಾಹರಣೆ ಕಲ್ಯಾಣದ ಕ್ರಾಂತಿ. ಅದೇ ರೀತಿ ವಾಸ್ತವವನ್ನು ಬಿಂಬಿಸುವ ಕಾವ್ಯಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದ್ದನ್ನು ಸಹ ನೋಡಬಹುದು. ಕೆಲವೊಂದು ಬಾರಿ ಸತ್ಯ ಕಹಿಯಾಗಿರುತ್ತೆ. ಈ ಕಥೆಗಳು ಕಾದಂಬರಿಗಳು ಸತ್ಯವನ್ನು ಹೇಳೋಕೋದಾಗ ಏನಾಗುತ್ತೆ, ಅವುಗಳನ್ನು ಮುಟ್ಟುಗೋಲು ಹಾಕಿರ್ತಾರೆ. ಅಂದರೆ ಇದು ಆರ್ಟಿಕಲ್ 19ನ ವಿರುದ್ಧವಾಗಿ ಕಂಡು ಬರ್ತಕ್ಕಂತಹ ಒಂದು ಅಂಶ. ಫೈನ್. ನೆಕ್ಸ್ಟು, ರಕ್ತ ದೋಕುಳಿ ಆಡುವಂತಹ ಭಯೋತ್ಪಾದನೆ, ಮಾನವೀಯತೆಯನ್ನು ಪ್ರಶ್ನಿಸುವಂತಹ ರಷ್ಯಾ ಉಕ್ರೇನ್ ಯುದ್ಧ, ನಿಸರ್ಗದ ಮೇಲೆ ಅತ್ಯಾಚಾರ ಕಂಡುಬರುವ ಭೋಗ ಸಂಸ್ಕೃತಿ ಮತ್ತು ಕೊಳ್ಳುಬಾಕತನದ ಧೋರಣೆಗಳು ಪ್ರಪಂಚದ ಸಂಕಷ್ಟಕ್ಕೆ ಕಾರಣವಾಗಿವೆ. ನೋಡಿ, ಎಲ್ಲವನ್ನೂ ನಾನು 4 ಲೈನಲ್ಲಿ ಹೇಳ್ಬಿಟ್ಟೆ. ಆದ್ದರಿಂದ ಎಲ್ಲ ಸರ್ಕಾರಗಳು ಅನಧಿಕೃತವಾಗಿ ಕಂಡುಬರುವ ಕವಿತತ್ವಗಳು, ಆಶಯಗಳು ಮತ್ತು ಆದರ್ಶಗಳನ್ನು ಮತ್ತೆ ಮುನ್ನೆಲೆಗೆ ತರಬೇಕಿದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಮಾತುಗಳು ಕಿರಿದಾಗಿದ್ದರೂ ಪಿರಿದಾದ ಅರ್ಥವನ್ನು ಸ್ಫುರಿಸುತ್ತವೆ. SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗುರಿಗಳು ಸಾಧಿಸುವ ನಿಟ್ಟಿನಲ್ಲಿ ಕವಿತತ್ವಗಳು ಅತ್ಯಗತ್ಯ ಅಂತಕ್ಕಂಥದ್ದು ಇಲ್ಲಿನ ಎಸ್ಸೆ ಮೂಲಾಶಯ. ಆದ್ದರಿಂದ ಇಂದಿನ ತರಗತಿಯಲ್ಲಿ ಕಲಿತುಕೊಂಡಿದ್ದೇನಪ್ಪ ಅಂತಂದರೆ ಮೋರ್ ಡೈಮೆನ್ಷನ್ಸ್, ಸಂವಿಧಾನವನ್ನು ಜಾಸ್ತಿ ತೆಗೆದುಕೊಂಬನ್ನಿ. ಸೊ ಇದು ತದನಂತರದಲ್ಲಿ KS ಪ್ರಿಪೇರ್ ಆಗ್ತಕ್ಕಂಥವರು ಎಸ್ಸೆ ಕ್ಲಾಸಸ್ಸು ಮತ್ತು ಎಥಿಕ್ಸ್ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಎಸ್ಸೆ ತುಂಬ ಅತ್ಯಂತ ಪ್ರಾಬಬಿಲಿಟಿ ಇರತಕ್ಕಂಥ ಟಾಪಿಕ್ಸು ಅದೊಂದು, ಮತ್ತು ಇಂಟರ್ನಲ್ ರಿಸರ್ವೇಷನ್ನು ನಮ್ಮ ಪೇಯ್ಡ್ ಕೋರ್ಸಲ್ಲಿರುತ್ತೆ. ಆಸಕ್ತರು ಬರ್ಬೋದು. ಅಲ್ಲಿವರೆಗೂ ನಮಸ್ಕಾರ.